ಹಾಯ್ ಎಲ್ಲರಿಗೂ ನಮಸ್ಕಾರ, ಮತ್ತೆ ನಮ್ಮ ಚಾನಲ್ಗೆ ಸ್ವಾಗತ. ಸೊ ಏನಕ್ಕ ಇದು ಒಮ್ಮೆ ರಿಸಲ್ಟ್ ಬಂತಾ ಅಂತ ಕೇಳೋದಂದರೆ, ಎಸ್, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ರಿಲೀಸ್ ಮಾಡಿದ್ದಾರೆ. ಯು ಕ್ಯಾನ್ ಸಿ ಆನ್ ದ ಸ್ಕ್ರೀನ್. ಇಲ್ಲಿ KE ವೆಬ್ಸೈಟ್ಗೆ ವಿಸಿಟ್ ಮಾಡಿದರೆ UGCET ಆರ್ UG NEET 2026ನೇ ಎರಡನೆಯ ಸುತ್ತಿನ ಅನುಕು ಸೀಟು ಹಂಚಿಕೆ ಫಲಿತಾಂಶದ ಲಿಂಕ್ ಅಂತ ಇದೆ. ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು. ಯು ಕ್ಯಾನ್ ಸಿ ಹಿಯರ್ ಇಫ್ ಯು ಎಂಟರ್ ಯುವರ್ date of birth, then CT number, then you can check your results. Okay, and here if you can see UGCET 2026ನೇ ಎರಡು ಸುತ್ತಿನ ಅಣುಕು ಸೀಟು ಹಂಚಿಕೆಯ ಕಟ್ ಆಫ್ ಕೂಡ ಬಿಟ್ಟಿದ್ದಾರೆ. ಇಟ್ಸ್ ಜಸ್ಟ್ ಅ ಮಾಕ್ ಅಲಾಟ್ಮೆಂಟ್. ಓಕೆ, ಇಟ್ಸ್ ನಾಟ್ ಅ ಪ್ರೊವಿಷನಲ್ ರಿಸಲ್ಟ್, ಇಟ್ಸ್ ನಾಟ್ ಅ ಫೈನಲ್ ರಿಸಲ್ಟ್, ಇಟ್ ಇಸ್ ಜಸ್ಟ್ ಅ ಮಾಕ್ ಅಲಾಟ್ಮೆಂಟ್. ನಿಮ್ಗೆ ಹೇಗೆ ಫಸ್ಟ್ ರೌಂಡ್ ಮೊದಲು ಮಾಕ್ ಅಲಾಟ್ಮೆಂಟ್ ಮಾಡಿದ್ರು, ಅದೇ ರೀತಿ ಈಗ ಸೆಕೆಂಡ್ ರೌಂಡ್ಗಿನ ಮೊದಲು ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಫಾರ್ ನೀಟ್ ಸ್ಟೂಡೆಂಟ್ಸ್ ಫಸ್ಟ್ ರೌಂಡ್ದು ಮಾಕ್ ಅಲಾಟ್ಮೆಂಟ್ ರಿಲೀಸ್ ಆಗಿದೆ. ಅವರು ಕೂಡ ಅವರ ರಿಸಲ್ಟ್ಸನ್ನು ಚೆಕ್ ಮಾಡ್ಕೋಬೋದು. ಸೊ ದಿಸ್ ಈಸ್ ದ ಅಪ್ಡೇಟ್ ಆ್ಯಸ್ ಆಫ್ ನೌ KE ಹ್ಯಾಸ್ ನೀಡೆಡ್. ಓಕೆ, ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವುದು ಅಲಾಟ್ ಆಗಿದೆ ಅನ್ನೋದನ್ನು ನಾನು ಕಮೆಂಟಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಇದೆಯಾ ಎಲ್ಲರೂ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಚೇಂಜ್ ಆಗುತ್ತಾ ಅಂತ ಕೇಳೋದಂದರೆ, ಇನ್ನೂ ಕೂಡ ಇನ್ಫಾರ್ಮೇಷನ್ಗೆ ನಾನು ಲೈವ್ಗೆ ಬರಬೇಕಂತ ಮಾಡಿದ್ದೇನೆ. ಸೊ ಲೈವ್ಗೆ ಜಾಯ್ನ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ KE ಗುರು ಚಾನಲ್ನ ಇನ್ನೂ ನೀವು ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿ ಲೈವನ್ನು ಜಾಯ್ನ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಲಾಂಗ್ ವಿತ್ ದಟ್ ಈ ಚಾನಲ್ನಲ್ಲೂ ನಾನು ಲೈವ್ ಬರ್ತೀನಿ. ಸೊ ಯು ಕ್ಯಾನ್ ಕೀಪ್ ದ ನೋಟಿಫಿಕೇಶನ್ ಆನ್. ಐ ವಿಲ್ ಬಿ ಕಮಿಂಗ್ ಲೈವ್ ಸೂನ್. ಆ್ಯಂಡ್ ಇಫ್ ವಿ ಚೆಕ್ ದೀಸ್ ಕಟ್ ಆಫ್ಸ್, ಎಷ್ಟು ಇನ್ಫ್ಲೇಷನ್ ಆಗಿದೆ, ಎಷ್ಟು ಆಗ್ಬೋದು ಅನ್ನೋದನ್ನು ನಾನು ಮೊದಲೇ ತಿಳಿಸಿದ್ದೆ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಈಗ ನಿಮ್ಮದು ಒಂದಿಷ್ಟು ಬೇಕಾಗಿರೋ ಕಾಲೇಜಸ್ ಒಂದಿಷ್ಟು ಮಂದಿಗೆ ಅಲಾಟ್ ಆಗಿದೆ, ಒಂದಿಷ್ಟು ಮಂದಿಗೆ ಏನು ಅನ್ಕೊಂಡಿದ್ರು ಅದು ಅಲಾಟ್ ಆಗಿಲ್ಲ. ಸ್ಟಿಲ್ ದೇರ್ ಆರ್ ಪಾಸಿಬಿಲಿಟೀಸ್. ವೈ? ಬಿಕಾಸ್ ದಿಸ್ ಈಸ್ ಮಾಕ್ ಅಲಾಟ್ಮೆಂಟ್. ಇನ್ನೂ ಪ್ರೊವಿಷನಲ್ ರಿಸಲ್ಟ್ ಬಿಡ್ತಾರೆ, ಅದಾದಮೇಲೆ ಫೈನಲ್ ರಿಸಲ್ಟ್ ಬರುತ್ತೆ. ಓಕೆ, ದಿಸ್ ಈಸ್ ನಾಟ್ ದ ಫೈನಲ್ ಒನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಫಾರ್ ಮೋರ್ ಇನ್ಫಾರ್ಮೇಷನ್ ಲೈವನ್ನು ಜಾಯ್ನ್ ಆಗಿ, ವಿ ವಿಲ್ ಬಿ ಟಾಕಿಂಗ್ ದೇರ್. ಅಲ್ಲಿ ನೀವು ಕಮೆಂಟ್ ಮಾಡಿದ್ರೆ ವಿ ವಿಲ್ ಬಿ ಚೆಕಿಂಗ್ ದ ಕಟ್ ಆಫ್ ಆ್ಯಂಡ್ ವಿ ವಿಲ್ ಬಿ ಸೀಯಿಂಗ್. ಓಕೆ, ಎಸ್. ಆಮೇಲೆ ಇನ್ನೊಂದೇನೆಂದರೆ, ಇದಾದಮೇಲೆ ನೀವು 19ಗೆ ರಿಸಲ್ಟ್ ಬಂದಮೇಲೆ ಡಾಕ್ಯುಮೆಂಟ್ಸ್ ತೊಗೊಂಡು ಅಡ್ಮಿಷನ್ ಮಾಡೋವಂಥ ಪ್ರೊಸೆಸ್ ಇರುತ್ತೆ. ಸೊ ಯು ಹ್ಯಾವ್ ಟು ಟೇಕ್ ಅಡ್ಮಿಷನ್ ಮಾಡಿಸೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿದೆ. ಇನ್ನೂ ಕೂಡ ಅದನ್ನು ನೀವು ವಾಚ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಆದ ತಕ್ಷಣ ವಾಚ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವೈ? ಬಿಕಾಸ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಎವ್ರಿಥಿಂಗ್ ವಾಟ್ ಎವರ್ ಯು ವಾಂಟ್ ಟು ಟೇಕ್ ಅಡ್ಮಿಷನ್ ಇನ್ ದ ಕಾಲೇಜ್. ಆ್ಯಂಡ್ ಆಲ್ಸೋ ಅಟೆಸ್ಟ್ ಬಗ್ಗೆನೂ ಹೇಳಿದ್ದೀನಿ. ಅಟೆಸ್ಟ್ ಅಂದರೆ ಏನು, ಹಾಗೆ ಏನು ಅಟೆಸ್ಟ್ ಮಾಡಿಸ್ಬೇಕಾ ಇಲ್ವಾ, ಎಲ್ಲರಿಗೂ ಅದು ಕನ್ಫ್ಯೂಷನ್ ಇರುತ್ತೆ. ಅದರಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸಿದ್ದೇನೆ. ಅದನ್ನು ಕೂಡ ಇದಾದ್ಮೇಲೆ ವಾಚ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರೈಟ್, ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸೊ ಲೆಟ್ಸ್ ಕನೆಕ್ಟ್ ಇನ್ ಲೈವ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.